ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ದಮನಿತರ ಸಂಘರ್ಷ ಸಮಿತಿ ರಾಜ್ಯ ಯುವ ಅಧ್ಯಕ್ಷರಾದ ಮಾರಸಂದ್ರ ಮಂಜುನಾಥ್, ಡಿಎಸ್ಎಸ್ ತಾಲ್ಲೂಕು ಅಧ್ಯಕ್ಷರಾದ ಎಟ್ಟಕೋಡಿ ಸಂತೋಷ್ ರವರಿಂದ ಸುದ್ದಿಗೋಷ್ಠಿ. ಗೋಮಾಳ ಮುಕ್ತ ತಾಲ್ಲೂಕು ಮಾಡಲು ಹೊರಟಿರುವ ತಹಶೀಲ್ದಾರ್ ಹಾಗೂ ಆರ್ಐ ಅವರ ಮೇಲೆ ಈ ಕೂಡಲೇ ಕಾನೂನು ಕ್ರಮ ಜರುಗಿಸಿ ಸರ್ಕಾರಿ ಜಮೀನುಗಳನ್ನು ಉಳಿಸುವಂತೆ ಜಿಲ್ಲಾಧಿಕಾರಿಗಳು, ಪ್ರಾದೇಶಿಕ ಆಯುಕ್ತರು ಈಗ ತನಿಖೆಗೆ ನೇಮಕ ಮಾಡಿರುವ ಎಸ್ಐಟಿ ಟೀಮ್ಗೆ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಮಾರಸಂದ್ರ ಮಂಜುನಾಥ್ ಅಂತ, ಡಿಎಸ್ಎಸ್ ಸ್ಟೇಟ್ ಯೂತ್ ಪ್ರೆಸಿಡೆಂಟು ಹಾಗೂ ಎಟ್ಕೋಡಿ ಸಂತೋಷ್ ಅಂತ, ಡಿಎಸ್ಎಸ್ ತಾಲೂಕು ಅಧ್ಯಕ್ಷರು. ಈ ದಿನ ನಿಮ್ಮ ಮುಂದೆ ಬಂದು ವಿಡಿಯೋ ಮಾಡ್ತಿರೋ ಉದ್ದೇಶ, ತಾಲೂಕಿನಲ್ಲಿ ಆಗಿರುವ ಅನೇಕ ಅಕ್ರಮಗಳ ಬಗ್ಗೆ ಈಗಾಗಲೇ ರಾಜ್ಯಾದ್ಯಂತ ಇವೆಲ್ಲ ನೋಡಿದಿರಿ. ಈ ಅಕ್ರಮಗಳ ಬಗ್ಗೆ ಮಾಜಿ ಶಾಸಕರಾದಂಥ ಮಂಜಣ್ಣವರು ಏನು ತೊನ್ನಳ್ಳಿ ಗ್ರಾಮದಲ್ಲಿ 16 ಎಕರೆ ಬೋಗಸ್ ರೆಕಾರ್ಡ್ ಸೃಷ್ಟಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದಾಗ, ಅದೇ ತಾಲೂಕು ಆಫೀಸಲ್ಲಿ ಕೆಲಸ ಮಾಡುವಂತಹ ಒಬ್ಬ SPA ಅಧಿಕಾರಿ ಆನ್ಲೈನ್ ಬಂದು, ಸ್ವಾಮಿ ನನಗೆ ಇದೇ ತಾಲೂಕು ದಂಡಾಧಿಕಾರಿ ಆದಂತಹ ರೂಪಾ ಮೇಡಮ್ ಅವರಿಂದ ಪ್ರಾಣ ಬೇಡಿಕೆ ಇದೆ, ನನ್ನ ಕುಟುಂಬ ನೀವೇ ಕಾಪಾಡಬೇಕು ಅಂತ ವಿಡಿಯೋ ಮಾಡ್ತಾರೆ. ಅಂದರೆ ಈ ತಾಲೂಕು ಯಾವ ಮಟ್ಟಕ್ಕಿದೆ? ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂದರೆ ಜನಸಾಮಾನ್ಯರಿಗೆ ಹೇಗೆ ಬದುಕಬೇಕು? ಅಧಿಕಾರಿಗಳಿಗೆ ನಾಚಿಕೆ ಆಗಲ್ಲ? ಸರ್ಕಾರದ ಎಲ್ಲ ಸೌಲಭ್ಯನೂ ಪಡ್ಕೊಂತೀರಿ. ಈ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ನಮ್ಮ ತೋಟಕ್ಕಿಂತ ಬೇರೆ ತೋಟದಲ್ಲಿ ಕಳ್ತನ ಮಾಡ್ತಿಂದ್ರೆ ರುಚಿ ಜಾಸ್ತಿ ಅಂತ. ಅದೇ ರೀತಿಯಾಗಿ ಅಧಿಕಾರಿಗಳು ಭಿಕ್ಷೆ ಬೇಡ ತಿಂದ್ರೆ ನಿಮಗೆ ಮೈಯಂಟದು. ನೀವೇನೋ ಅಟ್ಲೀಸ್ಟ್ ಏನೋ ಮಾಡ್ಕೊಡ್ತೀರಿ, ರೈತರಿಗಂತೂ ಮಾಡ್ಕೊಡಲ್ಲ, ಇಲ್ಲ ಬಡವ್ರಿಗಂತೂ ಮಾಡ್ಕೊಡಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿ. ಈ ವಿಚಾರವಾಗಿ ನಾವು ಏನು 12ನೇ ತಾರೀಕು ಮೇ ತಿಂಗಳು 2026ರಲ್ಲಿ ಮೊನ್ನೆ AC ಸಾಹೇಬ್ರು ಮೀಟ್ ಆಗಿ ಹೇಳ್ತೀವಿ, ಸರ್ ಈ ತಾಲೂಕಲ್ಲಿ ಒಬ್ಬರು ತಹಶೀಲ್ದಾರರು ಮತ್ತು ಒಬ್ಬರು RI ಏನು ಅರುಣ್ ಕುಮಾರ್ ಬಂದಿದ್ದಾರೆ. ಇವ್ರ ಮೂಲ ಉದ್ದೇಶ ಇಷ್ಟೇ, ಇಡೀ ತಾಲೂಕನ್ನು ಗೋಮಾಳ ಮುಕ್ತ ತಾಲೂಕು ಮಾಡಬೇಕು ಅಂತ ನಿರ್ಧರಿಸ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಇದನ್ನು ನೀವಾದರೂ ಸೀರಿಯಸ್ ಆಗಿ ತಗೊಂಡು ಆಗಿರೋ ಅಕ್ರಮಗಳ ಬಗ್ಗೆ ತನಿಖೆ ಮಾಡಿ ಅಂತ ಕೊಡ್ತೀವಿ. ಆ ತನಿಖೆ ಬಗ್ಗೆ ಒಂದೊಂದೇ ಹೇಳ್ತಾ ಬರ್ತೀನಿ. ಈಗಾಗಲೇ ತಾಲೂಕು ಆಡಳಿತ ಯಾವಾಗಲೂ ಬುದ್ಧಿ ಕಲಿಬೇಕಿತ್ತು. ಯಾವಾಗಂದರೆ ಚನ್ನರಾಯಪುರದಲ್ಲಿ ಸರ್ವೆ ನಂಬರ್ 6ರಲ್ಲಿ ಏನು ಆಗಿತ್ತು ಅಕ್ರಮಗಳು, ಅದೆಲ್ಲ ತಿಳಿದಾಗ ತಿದ್ದುಕೊಂಡು ಮುನ್ನಡಿಬೇಕಿತ್ತು. ಆಗಲೂ ತಿದ್ದುಕೊಂಡಿಲ್ಲ. ಉಂಗೇನಹಳ್ಳಿ ಸರ್ವೆ ನಂಬರ್ 28ರಲ್ಲಿ ಅಲ್ಲೂ ಸಹ ಬೋಗಸ್ ರೆಕಾರ್ಡ್ಸ್ ಮಾಡ್ತಾರೆ. ಹಾಗೆ ಉರುಳಿಗೆರೆ ಸರ್ವೆ ನಂಬರ್ 78ರಲ್ಲಿ 2 ಎಕರೆ ಮತ್ತು ಟೋಟಲ್ 4 ಎಕರೆ ಅಲ್ಲೂ ಬೋಗಸ್ ರೆಕಾರ್ಡ್ಸ್ ಮಾಡ್ತಾರೆ. ತದನಂತರ ಚನ್ಕಲ್ ಸರ್ವೆ ನಂಬರ್ 114 ಹಳೆ ನಂಬರು, ಹೊಸ ನಂಬರ್ 135 ಏನಿದೆ ಅದರಲ್ಲಿ 2 ಎಕರೆ. ಹೀಗೆ ಅಕ್ರಮಗಳ ಮೇಲೆ ಅಕ್ರಮಗಳು ಮಾಡ್ತಾ ಅದೇ ಗೋಮಾಳ ಮುಕ್ತ ತಾಲೂಕನ್ನು ಮಾಡಬೇಕು ಅನ್ನೋ ಉದ್ದೇಶ ಈ ಇಬ್ಬರಲ್ಲಿದೆ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಸಂಘಟನೆ ಮುಖಾಂತರ. ಇನ್ನಾದರೂ ನೀವೇನಾದರೂ ಬದಲಾವಣೆ ಆಗಿಲ್ಲ ಅನ್ನೋದೇ ಆದರೆ ನಿಮ್ಮಂಥ ನಾಲಾಯಕ ಅಧಿಕಾರಿಗಳಿಗೆ ಈ ತಾಲೂಕಿಗೆ ಅವಶ್ಯಕತೆ ಇಲ್ಲ. ನೀವು ತಾವೇ ತಮ್ಮ ಆಸನ ಬಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳ್ತಿದ್ದೀವಿ. ಇಲ್ಲದೆ ಹೋದರೆ ಮುಂದೊಂದು ದಿನ ಹೋರಾಟದ ಮೂಲಕ ನಿಮಗೆ ಎಚ್ಚರಿಕೆ ನೀಡಬೇಕಾಗ್ತದೆ. ಏನು ಈ ದಿನ ತನಿಖೆಗೆ SIT ಅವರು ನೇಮಕ ಆಗಿದೆ, ಅವ್ರಿಗೆ ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಿದ್ದೀವಿ. ಸ್ವಾಮಿ ಇದೊಂದೇ ಅಲ್ಲ, 16 ಎಕರೆ ಒಂದೇ ಅಲ್ಲ, ನಾನು ಈಗ ಮೇಲೆ ಏನೇನು ಹೇಳಿದ್ದೀನಿ ಇವೆಲ್ಲನೂ ಅಕ್ರಮ ಆಗಿರೋಂಥದ್ದೇ. ನಮ್ಮ ಮೊನ್ನೆ RI ಸಾಹೇಬರು ಅರುಣ್ ಕುಮಾರ್ ಅವರು ಏನು ಮಾಡ್ತಾರೆ ಅಂದರೆ, ಎಲ್ಲ ವರದಿ ಕೊಡ್ತಾರೆ, ವರದಿ ಕೊಟ್ಟಿದ್ದಾದ್ಮೇಲೆ ವರದಿನ ಅವರೇ ಕಿತ್ತಾಕ್ತಾರೆ. ಈ ರೀತಿ ಅಕ್ರಮಗಳಲ್ಲಿ ತೊಡಗಿರುವ ಈ ಇಬ್ಬರು ಅಧಿಕಾರಿಗಳು ಎಲ್ಲಿಂದ ಹೋಗೋ ತನಕ ನಮ್ಮ ಹೋರಾಟ ಸತತವಾಗಿರ್ತದೆ. ಜೈ ಭೀಮ್. ಮುಂದಿನ ದಿನಗಳಲ್ಲಿ ಇದೇ ರೀತಿ ತಾಲೂಕು ಆಡಳಿತ ಇದೆ ಅಂತಂದರೆ
ಜಿಲ್ಲಾ ಮಟ್ಟದಲ್ಲಿ ನಾವು ದೊಡ್ಡದಾಗಿ ಹೋರಾಟ ಮಾಡ್ತೀವಿ ಎಲ್ಲ ದಲಿತ ಪರ ಸಂಘಟನೆಗಳು. ಇದಕ್ಕೆ ಇವ್ರು ಕೈ ಬಿಟ್ಟರೆ ಸರಿ.